ಎಲ್ಲರಿಗೂ ನಮಸ್ಕಾರ. ಇನ್ನೇನು 2 ದಿನದಲ್ಲಿ 2025ನೇ ಇಸವಿ ಕಳೆದು ಹೊಸ ವರ್ಷವನ್ನು ಸ್ವಾಗತಿಸಲಿದ್ದೇವೆ. ನಮ್ಮ ಎಲ್ಲ ವೀಕ್ಷಕರಿಗೂ ಹಾಗೂ ನಮ್ಮ ಸ್ವಯಂ ಸ್ವಾಸ್ಥ್ಯ ಗುಂಪಿನ ಸದಸ್ಯರಿಗೂ, ನಮ್ಮ ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ ಹಿತೈಷಿಗಳಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ಬದಲಾಗುವುದು ಕ್ಯಾಲೆಂಡರ್ ಮಾತ್ರವೇ ಆದರೂ ಆ ಕ್ಯಾಲೆಂಡರ್ ನೀಡುವ ದಿನಾಂಕದಿಂದಲೇ ನಮ್ಮ ಕೆಲಸ ಕಾರ್ಯಗಳು, ದೈನಂದಿನ ಚಟುವಟಿಕೆಗಳು, ಕಾರ್ಯಕ್ರಮಗಳು ಎಲ್ಲವನ್ನು ನಾವು ಯೋಜನೆ ಮಾಡಿಕೊಳ್ಳುವಂಥದ್ದು. ಅದರ ಆಧಾರದ ಮೇಲೆಯೇ ನಾವು ಕೆಲಸ ಮಾಡೋದಾಗ್ತಾ ಇರೋದರಿಂದ ಈ ದಿನವನ್ನು ನಾವು ಶುಭಾಶಯಗಳ ವಿನಿಮಯ ಮಾಡಿಕೊಳ್ಳೋದರ ಮುಖಾಂತರ, ಪರಸ್ಪರ ಒಂದು ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಳ್ಳೋದರ ಮುಖಾಂತರ ಕಳೆಯುವಂಥದ್ದು ಅತ್ಯಂತ ಸಂತೋಷದ ವಿಚಾರ. ಇದರ ನೆಪದಲ್ಲೇ ನಮ್ಮದಲ್ಲದ ರೀತಿಯಲ್ಲಿ ಅಸಂಬದ್ಧವಾಗಿ ಈ ಒಂದು ವರ್ಷವನ್ನು ಸ್ವಾಗತಿಸೋದು ಕೂಡ ಆಗ್ತಾ ಇದೆ. ಅದ್ಯಾವುದು ಸಹ ನಾವು ಒಪ್ಪಲಾರದಂಥದ್ದು. ಅದರಲ್ಲಿ ಬದಲಾವಣೆಗಳು ಖಂಡಿತವಾಗಿ ಆಗಬೇಕಾಗಿದೆ. ಹಾಗೆಯೇ ಈ ಹೊಸ ವರ್ಷವನ್ನು ನಾವು ಒಂದಷ್ಟು ಗುರಿಗಳು, ನಿರ್ಣಯಗಳು, ನಿರ್ಧಾರಗಳನ್ನು ಗುರುತು ಮಾಡಿಕೊಳ್ಳೋದ್ರಿಂದ, ನಿಗದಿ ಮಾಡಿಕೊಳ್ಳೋದರ ಮುಖಾಂತರ ಸ್ವಾಗತಿಸುವುದು ಎಲ್ಲರಲ್ಲೂ ರೂಢಿಗತವಾಗಿ ಬಂದಿದೆ. ಆ ರೂಢಿಗಳಲ್ಲಿ ಹೆಚ್ಚಾಗಿ ಆರ್ಥಿಕ ಪ್ರಗತಿ, ವ್ಯಾವಹಾರಿಕ ಮುನ್ನಡೆ ಮತ್ತು ಇನ್ಯಾವುದಾದ್ರು ಶೈಕ್ಷಣಿಕ ಗುರಿ, ಈ ಥರದಲ್ಲೇ ನಾವು ಹೆಚ್ಚು ಮಾಡ್ತಿರ್ತೇವೆ. ಈ ನಿರ್ದಿಷ್ಟವಾದ ಗುರಿಯನ್ನು ನಾನು ತಲುಪಬೇಕು ಈ ಹೊಸ ವರ್ಷದಲ್ಲಿ, ಅದಕ್ಕೆ ನಾನು ಪ್ರತಿದಿನ ಕೆಲಸ ಮಾಡ್ತೇನೆ ಅನ್ನುವಂಥದ್ದು ನಮ್ಮ ಸುತ್ತಲಿನ ನಮ್ಮ ಸ್ನೇಹಿತರಲ್ಲಿ ಮತ್ತು ನಮ್ಮ ಕೆಲವರು ಸುತ್ತಲಿನವರಲ್ಲಿ ನಮಗೆಲ್ಲ ನಾವು ಕಂಡಿರ್ತೇವೆ. ನಮ್ಮ ವಾಹಿನಿ ಆರೋಗ್ಯ ಕೇಂದ್ರಿತವಾಗಿ ನಾವು ಮಾತನಾಡ್ತಾ ಇರೋದರಿಂದ, ಈ ವಿಡಿಯೋ ಆರೋಗ್ಯ ಕೇಂದ್ರಿತವಾಗಿ ನಾವು ಮಾಡ್ತಾ ಇರೋದರಿಂದ, ನಾವು ಆರೋಗ್ಯದ ಬಗ್ಗೆ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಂಡ್ರೆ ಇನ್ನು ಉಳಿಕೆ ಎಲ್ಲ ಪ್ರಗತಿಯನ್ನು ನಾವು ಸಾಧಿಸಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ. ಆರೋಗ್ಯದ ನಿರ್ಣಯಗಳಲ್ಲಿ ಯಾವುದು ಮುಖ್ಯ ಆಗುತ್ತೆ? ಯಾಕಂದರೆ ನಾವು ಪ್ರತಿದಿನ ಮಾಡಬೇಕಾಗತ್ತೆ. ಇದು ಪ್ರಮುಖವಾದಂತಹ ಅಂಶ. ಏನಾದ್ರು 1-2 ದಿನ ಮಾಡುವಂಥದ್ದು, ಬಿಡುವಂಥದ್ದು, ಇಲ್ಲ ಮೊದಲಿಗೆ 2-3 ದಿನ ಮಾಡಿ ನಂತರ ಆ ಸ್ಫೂರ್ತಿ, ಪ್ರೇರಣೆ ಕಳೆದುಕೊಳ್ಳುವಂಥದ್ದು, ಇದೆಲ್ಲ ಆಗ್ತಿರುತ್ತೆ. ಅದು ಎಲ್ಲರ ಅನುಭವಕ್ಕೂ ಬಂದಿದೆ. ಆದರೆ ಯಾವುದು ಕಷ್ಟ ಇಲ್ಲದೆ ದಿನ ನಾವು ಮಾಡ್ತಾ ಇರೋಂಥದ್ರಲ್ಲೇ ಸುಧಾರಣೆ ಮಾಡಿಕೊಳ್ಳುವಂತಹದ್ದು. ಹೊಸದು ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ನಮಗೆ. ಇರೋದ್ರಲ್ಲಿ ಸುಧಾರಣೆ ಮಾಡ್ಕೊಂಡು ಅದರಿಂದ ನಮಗೆ ಲಾಭ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅದಕ್ಕಾಗಿ ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ ವತಿಯಿಂದ ನಾನು KS ಗಿರಿರಾಜು ಪ್ರಕೃತಿ ಚಿಕಿತ್ಸೆಯ ಅನುಭವದ ಆಧಾರದ ಮೇಲೆ ಯಾವ ಅಂಶಗಳನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ಒಟ್ಟಾರೆ ಆರೋಗ್ಯದ ಸುಧಾರಣೆ ಕಾಣುತ್ತೆ, ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು, ಇದೇ ಆರೋಗ್ಯದಲ್ಲಿ ಮುಂದಿನ ವರ್ಷವನ್ನು ಸ್ವಾಗತಿಸಬಹುದು ಅನ್ನೋದ್ರ ಬಗ್ಗೆ ಸರಳವಾಗಿ, ಸುಲಭವಾಗಿ ಎಲ್ಲರೂ ಮಾಡಬಹುದಾದಂತಹ ಒಂದಷ್ಟು ಅಂಶಗಳನ್ನು ನಾನಿಲ್ಲಿ ಹಂಚಿಕೊಳ್ಳಲಿದ್ದೇನೆ. ಇದನ್ನು ತಾವು ಅಳವಡಿಸ್ಕೊಳ್ಬಹುದು. ತಮ್ಮ ಪ್ರೀತಿ ಪಾತ್ರರಿಗೂ ಸಹ ಇದನ್ನು ತಿಳಿಸಿ ಅವರೂ ಸಹ ಅಳವಡಿಸ್ಕೊಳ್ಳೋದರ ಮುಖಾಂತರ ಕೇವಲ 1 ತಿಂಗಳಲ್ಲಿ ಅವರಲ್ಲಾಗೋ ಬದಲಾವಣೆಗಳನ್ನು ನೋಡಿ ನೀವೇ ಕೇಳಬಹುದು, 2ನೇ ಹಂತವಾಗಿ ಇನ್ನೇನು ಮಾಡಿದ್ರೆ ನಮ್ಗೆ ಇನ್ಯಾವ ರೀತಿಯಾದಂತಹ ಲಾಭಗಳು ಬರ್ತವೆ ಅಂತೇಳಿ. ಅದಕ್ಕಾಗಿ ನಾನು ಎಲ್ಲರೂ ಮುಖ್ಯವಾಗಿ ಆರೋಗ್ಯ ಅಂತ ಬಂದರೆ ಮೊದಲನೇದಾಗಿ ಮಾತನಾಡುವುದೇ ಆಹಾರದ ಬಗ್ಗೆ. ಅದು ಆ್ಯಕ್ಚುಲಿ ನಮ್ಮ 3ನೇ ಅವಶ್ಯಕತೆ. ಇನ್ನು 2 ಅವಶ್ಯಕತೆಗಳು ಬೇರೆಯೇ ಇದ್ದಾವೆ. ಆ 2ನ್ನು ಚೆನ್ನಾಗಿ ತೀರಿಸಿದ ನಂತರ ಈ ಅವಶ್ಯಕತೆಯನ್ನು ನಾವು ತೀರಿಸಬೇಕಾಗತ್ತೆ. ಅದನ್ನು ಮುಂದೆ ನಮ್ಮ SS ನೇಚರ್ ಕ್ಯೂರ್ ವಾಹಿನಿಯಲ್ಲಿ ವಿವರವಾದಂತಹ ವಿಡಿಯೋಗಳು ಆ ಬಗ್ಗೆ ಬರೋವಿದ್ದಾವೆ. ಆ ಚಾನೆಲ್ನ ಗಮನಿಸುವುದರ ಮುಖಾಂತರ, ಇದರ ಜೊತೆ ಸೇರುವುದರ ಮುಖಾಂತರ, ನಮ್ಮನ್ನು ಪ್ರೋತ್ಸಾಹಿಸಿದರ ಮುಖಾಂತರ, ನಿಮ್ಮ ಸಲಹೆಗಳನ್ನು ನೀಡುವುದರ ಮುಖಾಂತರ ಆ ಎಲ್ಲ ವಿವರವನ್ನು ನೀವು ಪಡಿಬಹುದು. ಈಗ ಎಲ್ಲರೂ ಆಹಾರದ ಮೇಲೆ ಹೆಚ್ಚು ಮಾತಾಡ್ತಿದ್ದಾರೆ. ಆಹಾರವೇ ನಮ್ಮ ಅವಿಭಾಜ್ಯ ಅವಶ್ಯಕತೆ ಮತ್ತು ಎಲ್ಲ ಆಹಾರನೇ ನಮ್ಮ ಇದು ಒಂದು ಬೇಸ್ ಅಂತ ಹೇಳ್ತಿದ್ದಾರಲ್ವ. ಅದಕ್ಕಾಗಿ ನಾನು ಆಹಾರದ ಮೇಲೇ ಹೇಳ್ತೀನಿ. ಮೊದಲು ಅದು ಸುಧಾರಣೆ ಮಾಡಿಕೊಂಡು ಉಳಿಕೆ ಆಸಕ್ತಿ ಬಂದವರು ಕ್ರಮೇಣ ಬೇರೆ ಬೇರೆ ಮಾರ್ಪಾಡುಗಳು ಕೇಳಿದವ್ರಿಗೆ ನಾವು ಹೇಳೋಂಥದ್ದಾಗುತ್ತೆ. ಮೊದಲನೆಯ ಮಾರ್ಪಾಡು, ಮೊದಲನೆಯ ನಿರ್ಣಯ, ಬೆಳಗಿನ ಮೊದಲ ಆಹಾರ ಅಥವಾ ಪದಾರ್ಥ ನಾನು
ಕುಡಿಯುವಂಥದ್ದು ಬರೀ ನೀರು ಮಾತ್ರ ಆಗಿರುತ್ತೆ. ಯಾವುದೇ ಕಾಫಿ, ಟೀ, ಕಷಾಯ, ಗುಳಿಗೆ ಮತ್ಯಾವುದೇ ಜಾದೂ ಪಾನೀಯಗಳನ್ನು ನಾನು ಕುಡಿಯುವುದಿಲ್ಲ. ಮೊದಲ ದ್ರವ್ಯ ಆಗಿ ನೀರನ್ನು ಮಾತ್ರ ನಾನು ಕುಡಿತೇನೆ, ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಮಾತ್ರ ನಾವು ಕುಡಿತೇನೆ ಅನ್ನುವಂತಹ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಮೊದಲನೇದಾಗಿ. ಇದು ಒಂದನೇದು. ಇದು ಕಾರಣಗಳು ಹೇಳ್ತವ್ರೆ ವಿಡಿಯೋ ತುಂಬ ಉದ್ದ ಆಗುತ್ತೆ. ಇದನ್ನು ಮಾಡಿ ನೋಡಿ. ಆ ಕಾರಣಗಳೆಲ್ಲ ನಿಮಗೆ ಮುಂದಿನ ಬರೋ ವಿಡಿಯೋಗಳಲ್ಲಿ ಸಿಗೋಂಥದ್ದಾಗುತ್ತೆ. ಇವೆಲ್ಲದರಿಂದ ಬರೋ ಲಾಭಕ್ಕಿಂತ ಬರೀ ನೀರನ್ನು ಮಾತ್ರ ಕುಡಿದಂಥ ಸಂದರ್ಭದಲ್ಲಿ ನಮಗೆ ಬರೋ ಲಾಭ ಹೆಚ್ಚಿರೋದ್ರಿಂದ ನಾನು ಈ ಮಾರ್ಪಾಡು ನಮಗೆ ಅತ್ಯಂತ ಲಾಭದಾಯಕ ಅಂತ ನಾನು ಇದನ್ನು ಒಂದನೇ ನಿರ್ಣಯವಾಗಿ ತೆಗೆದುಕೊಳ್ಳಲು ಹೇಳ್ತಾ ಇದ್ದೇನೆ. ಎರಡನೇ ನಿರ್ಣಯವಾಗಿ ದಿನದಲ್ಲಿ 3 ಊಟಕ್ಕೆ ಮಾತ್ರ ಸೀಮಿತ ಮಾಡಿಕೊಳ್ಳುವಂಥದ್ದು. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ಅಥವಾ ರಾತ್ರಿಯ ಊಟ. ರಾತ್ರಿ ಊಟ ನಾವು ಹೇಳೋದಿಲ್ಲ, ಎಲ್ಲರೂ ಆಡು ಭಾಷೆಯಲ್ಲಿ ಅದನ್ನು ರಾತ್ರಿ ಊಟ ಅಂತಿರೋದನ್ನು ನಾನು ರಾತ್ರಿ ಊಟ ಅಂತ ಹೇಳ್ಬೇಕಾದ್ರೆ ಅದನ್ನು ಸಂಜೆ ಊಟ ಮಾಡ್ಕೊಳ್ಬೇಕಾದಂಥದ್ದು ಇವತ್ತಿನ ಅತ್ಯಂತ ಆರೋಗ್ಯ ಅನಿವಾರ್ಯತೆ. ಈ 3 ಊಟಗಳಿಗೆ ಮಾತ್ರ ನಾನು ಸೀಮಿತ ಆಗ್ತೇನೆ. ಲಭ್ಯ ಇದೆ ಅಂತೇಳಿ ಪದೇ ಪದೇ ತಿನ್ನುವಂತಹ ಅಭ್ಯಾಸವನ್ನು ಯಾರು ಬಿಡ್ತಾರೆ ಅವರು ಆರೋಗ್ಯವನ್ನು ಹೊರಗಡೆ ಹುಡುಕಾಡುವಂತಹ ಅವಶ್ಯಕತೆ ಬರುವುದಿಲ್ಲ. ಈ ಲಭ್ಯ ಇದೆ ಅಂತೇಳಿ ಪದೇ ಪದೇ ತಿನ್ನುವಂತಹ ಒಂದು ಅಭ್ಯಾಸದಿಂದ ಆರೋಗ್ಯವನ್ನು ಹೊರಗಡೆ ಹುಡುಕಾಡುವಂತಹ ಸನ್ನಿವೇಶಗಳು, ಸಂದರ್ಭಗಳು ಈಗ ಬರ್ತಿದ್ದಾವೆ. ಇದು ಎರಡನೇ ನಿರ್ಣಯ ಎಲ್ಲರೂ ತೆಗೆದುಕೊಳ್ಬೇಕು. ಇದ್ರ ಬಗ್ಗೆ ಯಾವುದೇ ಸಂಶಯಗಳು, ಇನ್ನೂ ಏನಾದರೂ ಮಾಹಿತಿ ಬೇಕಂದರೆ ಖಂಡಿತವಾಗಲೂ ತಾವು ಕಾಮೆಂಟಲ್ಲಿ ಕೇಳಬಹುದು. ನಾನು ಅದಕ್ಕೆ ವಿವರವಾದ ತಾಂತ್ರಿಕವಾದ ಉತ್ತರ ಅಲ್ಲಿ ಕೊಡ್ತೇನೆ. ಮೂರನೇ ಅಭ್ಯಾಸವಾಗಿ ನಾನು ಊಟ ಮಾಡುವ ಸಮಯದಲ್ಲಿ ಊಟವನ್ನೇ ಮಾಡ್ತೇನೆ. ಊಟದ ಜೊತೆಗೆ ನೀರನ್ನು ಸೇರಿಸೋದಿಲ್ಲ. ಊಟಕ್ಕೆ ಬೇರೆ ಸಮಯ, ನೀರಿಗೆ ಬೇರೆ ಸಮಯ, ಎರಡಕ್ಕೂ ಪ್ರತ್ಯೇಕ ಸಮಯಗಳನ್ನು ಕೊಡ್ತೇನೆ ಅನ್ನುವಂತಹ ಒಂದು ನಿರ್ಣಯವನ್ನು ತಗೋಬೇಕಾಗತ್ತೆ. ಆಹಾರವನ್ನು ತಿನ್ನುವಾಗ ವೇಗವಾಗಿ, ಅಗಿಯದೆ, ಗಮನ ಇಲ್ಲದೆ ತಿಂದಂಥ ಸಂದರ್ಭದಲ್ಲಿ ಮಾತ್ರ ನಾವು ನೀರು ಕುಡಿಬೇಕಾದಂಥ ಅವಶ್ಯಕತೆ ಬರುತ್ತೆ. ಆ ಒಂದು ನೀರನ್ನು ನಾವು ಕುಡಿದಂಥ ಸಂದರ್ಭದಲ್ಲಿ ನಾವು ಆಹಾರಕ್ಕೆ ಮೀಸಲಾಗಿದ್ದ ಸಮಯ ಮತ್ತು ಹೊಟ್ಟೆಗೆ ನೀರನ್ನು ತುಂಬಿಸ್ದಾಗುತ್ತೆ. ಆಗ ನಮಗೆ ಎರಡರ ಲಾಭ ಕೂಡ ಸಿಗೋದಿಲ್ಲ. ಎರಡರ ಲಾಭಗಳಿಂದಲೂ ನಾವು ವಂಚಿತರಾಗ್ತೇವೆ. ಇದು ಎಲ್ಲರೂ ತೆಗೆದುಕೊಳ್ಳಬಹುದಂತಹ ಮೂರನೇ ಆರೋಗ್ಯ ನಿರ್ಣಯ. ನಾಲ್ಕನೇ ನಿರ್ಣಯವಾಗಿ ನಾನು ದಿನಚರಿ, ನನ್ನ ದಿನ ಸಂಜೆ 7 ಗಂಟೆಗೆ ಮುಕ್ತಾಯ ಆಗುತ್ತೆ. ಅದಕ್ಕಾಗಿ ನನ್ನ ಊಟ, ಡಿನ್ನರ್ 7-7:30 ಒಳಗಡೆ ಮುಗಿಲೇಬೇಕು, ಮುಗಿಸ್ತೇನೆ. ಅದು ಕೆಲವಾರು ಕಾರಣಗಳಿಂದ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 8 ಗಂಟೆ ಅಷ್ಟರೊಳಗಾದ್ರೂ ನಾವು ಮುಗಿಸ್ಬೇಕಾದಂಥದ್ದು. ನಾವು ಬೇರೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋ ಬದಲು ಈ ರೀತಿಯಾದಂತಹ ಸೆಲ್ಫ್ ಇನ್ಶೂರೆನ್ಸ್ ತಗೊಳ್ಳೋಂಥದ್ದು ಇವತ್ತಿನ ಅತ್ಯಂತ ಅನಿವಾರ್ಯತೆ. ಈ ನಾಲ್ಕನೇ ನಿರ್ಣಯವಾಗಿ ನಾನು ರಾತ್ರಿ ಊಟವನ್ನು ಸಂಜೆ ಊಟ ಮಾಡಿಕೊಳ್ತೇನೆ, ಕನಿಷ್ಠ 8 ಗಂಟೆ ಒಳಗೆ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೇನೆ, ಮುಗಿಸುತ್ತೇನೆ ಅಂತ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಈ ದಿನಮಾನದಲ್ಲಿ ಇದೆ. 5ನೇ ನಿರ್ಣಯವಾಗಿ ಎಲ್ಲ ಆಹಾರಗಳನ್ನು ಈಗ ನಾವು ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ನಮ್ಮ ಸುತ್ತಮುತ್ತಲಲ್ಲಿ ಗಮನಿಸ್ತಾ ಇರುವಂಥದ್ದು, ತಿಂಡಿಯಾಗಿ ಕೂಡ ಬೇಯಿಸಿದ್ದಂಥದ್ದು, ಮಧ್ಯಾಹ್ನ ಊಟವಾಗಿ ಕೂಡ ಬೇಯಿಸಿದ್ದಂಥದ್ದು, ಸಂಜೆ ಊಟವಾಗಿ ಕೂಡ ಬೇಯಿಸಿದ ಆಹಾರಗಳನ್ನೇ ನಾವು ತಿಂತಿದ್ದೇವೆ. ಈ ಸಜೀವ ಯಂತ್ರಕ್ಕೆ ಸಜೀವ ಆಹಾರಗಳು ಅನ್ನುವಂಥದ್ದು ದೇಹದ ವಿನ್ಯಾಸ, ದೇಹ ಆಹಾರಗಳಿಗೆ ಹೊಂದಿಕೊಳ್ಳುವಂಥದ್ದು, ಆಹಾರಗಳೇ ತನಗೆ ಸೂಕ್ತವಾದಂತಹದ್ದು. ಅದಕ್ಕಾಗಿ ಯಾವ ಸಜೀವ ಆಹಾರಗಳು ಅಂತ ಹೇಳಿದ್ರೆ ಸುಲಭವಾಗಿ ನಮಗೆ ಮೊದಲ ಆಯ್ಕೆ ಹಣ್ಣುಗಳು. ಈ ಹಣ್ಣುಗಳನ್ನು ಯಾವುದಾದ್ರೂ ಒಂದು ಸಮಯದಲ್ಲಿ ತಿಂಡಿಯಾಗಿರ್ಬೋದು, ಬೆಳಗಿನ ತಿಂಡಿಯಾಗಿರ್ಬೋದು ಅಥವಾ ಸಂಜೆ ಊಟದಲ್ಲಿರಬಹುದು. ಅಂದರೆ ಎಲ್ಲ ನಮ್ಮ ರೆಗ್ಯುಲರ್ ಊಟವನ್ನು ತಿಂದು ಅದರ ಜೊತೆ ಹಣ್ಣು ತಿಂತೀನಿ ಅಂತೂ ತಪ್ಪಾಗುತ್ತೆ.
ಆ ಎಣ್ಣನ್ನು ಮಾತ್ರ ಕೆಲವು ದಿನ ತಗೊಳ್ಳುವಂಥದ್ದು. ಅದರ ಜೊತೆ ನಂತರ ಶಕ್ತಿಗಾಗಿ ಕೆಲವೊಂದು ಒಣ ಬೀಜಗಳು, ಒಣ ಹಣ್ಣುಗಳನ್ನು ನೆನೆಸಿಟ್ಟು ಸೇರಿಸ್ಕೊಳ್ಳುವಂಥದ್ದು, ಮೊಳಕೆ ಕಾಳುಗಳನ್ನು ತಗೊಳ್ಳುವಂಥದ್ದು, ಇವು ನಾವು ಸಜೀವ ಆಹಾರಗಳನ್ನು ತೆಗೆದುಕೊಳ್ಳುವಲ್ಲಿರುವಂತಹ ಉತ್ತಮ ಆಯ್ಕೆಗಳು. ಈ ರೀತಿಯಾಗಿ ಒಂದೊತ್ತಿನ ಸಜೀವ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು 5ನೇ ನಿರ್ಣಯವಾಗಿ ನಾವು ಮಾಡಬಹುದು. ಈ 5 ನಿರ್ಣಯಗಳನ್ನು ಪಾಲನೆ ಮಾಡಿದಂಥವರು ಅವ್ರಿಗೆ ಬಂದಂಥ ಆರೋಗ್ಯ ಲಾಭಗಳು ಗಮನಿಸ್ಬೋದು. ನಾನು 1, 2 ಅಂತ ಹೇಳ್ತಾ ಹೋದರೆ ಇಲ್ಲಿ ನಮ್ಮ ವಿಡಿಯೋ ಇನ್ನೂ ತುಂಬ ಉದ್ದ ಆಗೋದ್ರಿಂದ ನೀವೇ ನಮಗೆ ತಿಳಿಸ್ಬೇಕು ಅನ್ನುವಂಥದ್ದು ನನ್ನ ಕೋರಿಕೆ. ಲಾಭಗಳು ಏನೇನು ಬರ್ತಿದ್ದಾವೆ ಅಂತೇಳಿ. ಆಮೇಲೆ ನಿಮ್ಗೆ ಯಾವುದು ಮಾಡೋಕ್ಕಾಗತ್ತೆ ಇಷ್ಟರಲ್ಲಿ, ಯಾವುದಾದ್ರು 1, 2, 3 ಮಾಡಿದ್ರೂ ಸಹ ಅದರಿಂದಲೂ ಸಹ ನಿಮಗೆ ವಿಶೇಷವಾದಂತಹ ಲಾಭಗಳೇ ಬರ್ತವೆ. ಯಾವುದು ಸಾಧ್ಯ ಆಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ಮಾಡಿ ಈ ಹೊಸ ವರ್ಷ 2026 ಎಲ್ಲ ಆರೋಗ್ಯ ಲಾಭಗಳನ್ನು ತರಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.